ಒಂದು 3,90,000 ಮಾಡ್ಕೊಡ್ತೀನಿ ಸರ್. ಆಡಿನ 3,90,000 ಪ್ರೀಮಿಯಂ ವೆಹಿಕಲ್ ಗಾಡಿ ಕೊಡ್ತಾ ಇದ್ದೀನಿ. ಈ ಗಾಡಿನ ಒಂದು 3,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫ್ರೆಶ್ ಕಾರ್ಸ್ ಅಂದ್ಮೇಲೆ ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಆಗ್ಬೇಕಲ್ಲ ಸರ್? 100% ಮಾಡ್ಕೊಡ್ತೀನಿ ಸರ್. 3,80,000 ಫೈನಲ್ ಮಾಡ್ಕೊಡ್ತೀನಿ. 4,99,000 ಫೈನಲ್ ಮಾಡ್ಕೊಡ್ತೀನಿ ಸರ್. 17 ಮಾಡಲು ಅದ್ರ ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಡಿಸೈರ್ ಸಿಗಲ್ಲ ಅವ್ರಿಗೆ, ಆ ರೇಟ್ ಅಲ್ಲಿ ನನಗೆ ಸಿಗಾಸ್ ಕೊಡ್ತೀನಿ ಸರ್. ಈ ಗಾಡಿನ ಬರೀ 99,000 ಕೊಟ್ಬಿಡೋಣ ಸರ್. ಈ ಗಾಡಿ ನಿಮಗೆ ಬರೀ 1,20,000 ಫೈನಲ್ ಮಾಡ್ಕೊಡ್ತೀನಿ. 4,95,000 ಕೊಟ್ಬಿಡ್ತೀನಿ ಸರ್. 495 ಬ್ರಿಜಾ ಕೊಟ್ಬಿಡೋಣ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಪೆಟ್ರೋಲ್ ವಿತ್ CNG ಇರುವಂತದ್ದು. ಜಾಸ್ತಿ ಡಬಲ್ ಖುಷಿ ಪಡ್ಬೇಕು ಸರ್. ಆತರ ಪ್ರೈಸಿಂಗ್ ಗಾಡಿ ಕೊಡ್ತೀನಿ. ಡಬಲ್ ಖುಷಿ ಪಡ್ಬೇಕು. ನೀವ್ ಎಲ್ಲಿ ಹುಡುಕಿದ್ರು ಏನ್ ಮಾಡಿದ್ರು ನಿಮ್ಗೆ ಈ ರೇಟ್ ಗಾಡಿ ಸಿಗಲ್ಲ ಸರ್. ಬರೀ 5,99,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಶಾಕ್ ಆಗ್ಬೇಡಿ ಸರ್, ನಿಜ ಸರ್. 5,99,000 ಅಷ್ಟೇ ಸರ್ ಈ ಗಾಡಿ ಕೊಡೋದು. ಈ ಗಾಡಿನ ನಿಮ್ಗೆ ಒಂದು ಫೈನಲ್ ಸೈಕ್ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತೀನಿ ಸರ್. 3,90,000 ಕೊಟ್ಬಿಡ್ತೀನಿ ಸರ್. 9,95,000 9,95,000 MG ಹೆಕ್ಟರ್ ಕೊಡ್ತಾ ಇದೀನಿ ಸರ್. ಡೀಸೆಲ್ 110 PS ಬರೀ 4,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 70,000-80,000 ತಗೊಂಡ್ಬರಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಎಲ್ಲೇ ಅವರು 13,000-13.5 ಲಕ್ಷ ಇದೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ಹೊಸ ಲೊಕೇಶನ್ ಆಗಿರೋದ್ರಿಂದ ಈ ಪ್ರೈಸ್ ಗೆ 10,80,000 ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 70,000-80,000 ತಗೊಂಡ್ಬರಲಿ, ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಒಂದು ಫೈನಲ್ 9,90,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿನ ನಿಮ್ಗೆ 19 ಡಿಸೆಂಬರ್ ಬರೀ 8,95 ಫೈನಲ್ ಮಾಡ್ಕೊಡ್ತೀನಿ. ಫೋರ್ಡ್ ಹೆಂಡ್ ಓವರ್ ಇದೆ, ಅದು 2 ಹೆಂಡ್ ಓವರ್ ಇದೆ, 2 3.2 ಲೀಟರ್ ಟಾಪ್ ಎಂಡ್ ಗಾಡಿಗಳು, 2 ವಿತ್ ಸನ್ರೂಫ್ ಬರೋಂತ ಗಾಡಿಗಳು. ಈ ಗಾಡಿನ ಡೆಡ್ ಫೈನಲ್ 14,90,000 ಮಾಡ್ಕೊಡ್ತೀನಿ ಸರ್. ಸರ್ ಏನ್ ಸರ್ ಇಷ್ಟೊಂದು ಯೂತ್ ಸ್ಟಾಕ್, ಅದು ಕೂಡ ಹೊಸ ಶೋರೂಮ್ ಅಲ್ಲಿ ಸರ್? ಅದಕ್ಕೋಸ್ಕರ ಅಂತಾನೆ ಫುಲ್ ಸ್ಟಾಕ್ ಒಂದೇ ಕಡೆ ಇರಬೇಕು ಅಂತಾನೆ ಹೊಸ ಶೋರೂಮ್ ಮಾಡಿರೋದು ಸರ್. ಇವತ್ತು ಎಷ್ಟಿದೆ ಕಾರ್ಗಳು ಇವತ್ತು? ಸರ್ ಇವತ್ತು ಆಲ್ಮೋಸ್ಟ್ 60+ ಕಾರ್ಗಳಿದೆ ಸರ್. ಓಕೆ, ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬರ್ತಾ ಇದೆ? ಹೊಸ ಲೊಕೇಶನ್ ಬಂದು ಮಾಗಡಿ ಮೇನ್ ರೋಡ್, ಸುಂಕುದಕಟ್ಟೆ. ಆದಿಶ ಶೋರೂಮ್ ಮೆಗಾ ಇದು ಡಿಮಾರ್ಟ್ ಇದೆ. ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಗೆ ಕಾಣುತ್ತೆ ಸರ್. ಮೈನ್ ರೋಡ್ ಅಲ್ಲೇ ಇದೆ ಲೊಕೇಶನ್. ಓಕೆ, ಲೋನ್ ಅಂತ ಬಂದ್ರೆ ಯಾವ ಮಾಡಲಿಂದ ಆಗುತ್ತೆ ಸರ್? ಸರ್ ಎಲ್ಲಾ ಮಾಡಲು ಮಾಡ್ಕೊಡ್ತೀವಿ. 2013 ಮೇಲೆ ಯಾವುದೇ ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು ನಿಮ್ ಪ್ರೈಸ್ ನೋಡಿ. ಈ ವಿಡಿಯೋದಲ್ಲೂ ಕೂಡ ಅದೇ ತರ ಪ್ರೈಸ್ ಅದಕ್ಕಿಂತ ಜಾಸ್ತಿ ಡಬಲ್ ಖುಷಿ ಪಡ್ಬೇಕು ಸರ್. ಆತರ ಪ್ರೈಸಿಂಗ್ ಗಾಡಿ ಕೊಡ್ತೀನಿ. ಡಬಲ್ ಖುಷಿ ಪಡ್ಬೇಕು, ಡಬಲ್ ಖುಷಿ ಆಗಬೇಕು ಅಂತ ಒಂದು ಬೆಲೆಯಲ್ಲಿ ನಿಮ್ಗೆ ಇವತ್ತು ಕಾರ್ಗಳು ಸಿಗುವಂತದ್ದು. ಇವಾಗ ನೀವು ನೋಡ್ತಾ ಬಂದು ಕಿಯಾ ಡೀಟೇಲ್ ಸರ್ 2020 ಮಾಡಲು ಗಾಡಿ, ಸೆಕೆಂಡ್ ಓನರ್, IMT ವೇರಿಯಂಟ್, 50,000 ಓಡಿರೋದು, ವಿತ್ ಸನ್ರೂಫ್ ಇರುವಂತ ಗಾಡಿ ನಿಮ್ಗೆ ಇದು. ಓಕೆ, ವಿತ್ ಸನ್ರೂಫ್ ಸಮೇತನೇ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 20 ಮಾಡಲು ಸೋನ್ ಇತ್ತು ಸರ್. ಅದು ನಿಮ್ಗೆ IMT ವೇರಿಯಂಟ್ ಪೆಟ್ರೋಲ್ ಗಾಡಿ ಸರ್. ನೀವ್ ಎಲ್ಲಿ ಹುಡುಕಿದ್ರು ಏನ್ ಮಾಡಿದ್ರು ನಿಮ್ಗೆ ಈ ರೇಟ್ ಗಾಡಿ ಸಿಗಲ್ಲ ಸರ್. ಬರೀ 5,99,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಶಾಕ್ ಆಗ್ಬೇಡಿ ಸರ್, ನಿಜ ಸರ್. 5,99,000 ಅಷ್ಟೇ ಸರ್ ಈ ಗಾಡಿ ಕೊಡೋದು. ಅದು ಫುಲ್ ಕ್ಯಾಶ್ ಸರ್. ಯಾವ್ದೇ ರೀತಿ ಡೌನ್ ಪೇಮೆಂಟ್ ಆಗ್ಲಿ ಲೋನ್ ಆಗ್ಲಿ ಏನಿಲ್ಲ, ಫುಲ್ ಕ್ಯಾಶ್. 5,99,000. 5,99,000 ಅದು ಕೂಡ ಕಿಯಾ ಕಾರು. ಸೊ ಯಾರು ನೋಡ್ತಾ ಇದ್ರೆ IMT ವೇರಿಯಂಟ್ ಅದು ಕೂಡ ಸಿಗುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇರ್ತೀವಿ. ಸೊ ನೀವು ನೋಡ್ತಾ ಬಹುದು, ಯಾರಾದ್ರೂ ಕಿಯಾ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು. ಕಿಯಾದು ಪ್ರೈಸ್ ಕೇಳ್ಬಿಟ್ಟು ಫುಲ್ ಜೋಸ್ ಅಲ್ಲಿ ನಾನಂತೂ ಇದೀನಿ, ನೀವು ಕೂಡ ಇರ್ತೀರಾ. ಅದೇ ಜೋಸ್ ಅಲ್ಲಿ ಪೂರ್ತಿ ವಿಡಿಯೋ ನೋಡಿ ಸರ್. ನೆಕ್ಸ್ಟ್ ಸರ್ MG ಸರ್. ಅದಕ್ಕಿಂತ ಜಾಸ್ತಿ ಜೋಶ್ ಬರುತ್ತೆ ಸರ್ ಈ ಗಾಡಿಗೆ. 19 ಡಿಸೆಂಬರ್ ಗಾಡಿ, MG ಹೆಕ್ಟರ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಅದು ವಿತ್ ಸನ್ ರೂಫ್ ಎಲ್ಲ ಇರುವಂತ ಗಾಡಿ, 5 ಸೀಟರ್ ಡೀಸೆಲ್, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು ಸರ್ ನಿಮ್ಗೆ ಇದು. ಓಕೆ ಸರ್ ಬರೀ 9,95,000 ಫೈನಲ್ ಸರ್. 9,95,000 9,95,000 MG ಹೆಕ್ಟರ್ ಕೊಡ್ತಾ ಇದೀನಿ ಸರ್. ಅದು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು ನಿಮ್ಗೆ, ವಿತ್ ಸನ್ ರೂಫ್ ಇರುವಂತ ಗಾಡಿ ಕೊಡ್ತಾ ಇರೋದು. ಡೌನ್ ಪೇಮೆಂಟ್ ಇವಕ್ಕೆಲ್ಲ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಕಿಯಾದ ಕೇಳಲಿಲ್ಲ ಸರ್ ಡೌನ್ ಪೇಮೆಂಟ್. ಅದಕ್ಕೂ ಅಷ್ಟೇ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಅದು ಕೂಡ ಎರಡು ಕೂಡ 0 ತಗೊಳ್ಳಿ ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಸರ್ ಡಸ್ಟರ್ 17 ಮಾಡಲು ಆಟೋಮೆಟಿಕ್ ಡೀಸೆಲ್ 110 PS, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್ ಇದು ಕೊಡ್ತಾ ಇರೋದು. ಓಕೆ, ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 110 PS RXZ 2 ವೀಲ್ ಡ್ರೈವ್ ಗಾಡಿ ಇದು ಸರ್. ಡೀಸೆಲ್ 110 PS ಬರೀ 4,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,90,000 95,000 ಡೌನ್ ಪೇಮೆಂಟ್ ಇದಕ್ಕೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಇದಕ್ಕೂ ಅಷ್ಟೇ ಸರ್, ಒಂದು 50,000 ತಗೊಂಡ್ಬರ್ಲಿ, ಇಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಟ್ರಸ್ಟ್ ಕಾರ್ಸ್ ಅಲ್ಲಿ ಈ ಸಲ ಸೈಕ್ ಆಫರ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ. ಸೊ ಅದು ಕೂಡ ಕಾರ್ ಪ್ರೈಸ್ ನೋಡ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ. ಏನಕ್ಕಪ್ಪ ಇವ್ರು ಇಷ್ಟೊಂದು ಕಡಿಮೆ ಕೊಡ್ತಾರೆ ಅಂತ ಅನ್ಬೇಕು, ಅಂತ ಒಂದು ಪ್ರೈಸ್ ಅಲ್ಲಿ ಕಾರ್ಗಳಿರುತ್ತೆ. ಶಾಕಿಂಗ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾರೆ ಸರ್ ಇವತ್ತಂತೂ. ಓಕೆ ಸರ್, ನೆಕ್ಸ್ಟ್ ಸರ್ ಮತ್ತೊಂದು ಡಸ್ಟರ್
ಸರ್ ಡಸ್ಟರ್ ಇದು ಬಂದು 2016 ಮಾಡಲ್ ಗಾಡಿ RXZ ಸಿಂಗಲ್ ಓನರ್. ಗಾಡಿ ಓಡಿರೋದು ಬರೀ 42,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿರೋದು. ಡೀಸೆಲ್ ಸಿಂಗಲ್ ಓನರ್, ಓಕೆ ಅನ್ಟಚ್ ಪೀಸ್, ಶೋರೂಮ್ ಕಂಡೀಷನ್, ಶೋರೂಮ್ ಗಾಡಿ ಹಂಗಿದೆಯೋ ಅದೇ ತರನೇ ಇದೆ ಸರ್ ಇದು. ಸರ್ ಈ ಗಾಡಿ ನಿಮ್ಗೆ ಫೈನಲ್ ಒಂದು 580 ವರೆಗೂ ಮಾಡ್ಕೊಡ್ತೀನಿ ಸರ್. 5,80,000 ವರೆಗೂ ಮಾಡ್ಕೊಡ್ತೀನಿ ಲೋನ್ ಸರ್ ಇದಕ್ಕೆ. ಸರ್ ಇದಕ್ಕೆ ಒಂದು 70,000-80,000 ತಗೊಂಡ್ಬರಲಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ, ಅದು ಕೂಡ ಎರಡು ಕೂಡ RXZ, ಎರಡು ಡಸ್ಟರ್ ನೋಡ್ರಿ, ಎರಡು ಕೂಡ RXZ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ನೆಕ್ಸ್ಟ್ ಸರ್. ಸರ್ 20 ಮ್ಯಾನುಫ್ಯಾಕ್ಚರ್ 21 ರಿಜಿಸ್ಟ್ರೇಷನ್ ಕ್ರೆಟಾ ಡೀಸೆಲ್ ಮ್ಯಾನ್ಯಲ್ SX ಆಪ್ಷನಲ್ ವಿತ್ ಸನ್ರೂಫ್ ಬರುವಂತ ಗಾಡಿ. ಸೆಕೆಂಡ್ ಓನರ್ ಗಾಡಿ, 88,000 ಓಡಿರುವಂತ ಗಾಡಿ, ನಿಮ್ಗೆ ಡೀಸೆಲ್ ಗಾಡಿ ಕೊಡ್ತಾ ಇರೋದು ಸರ್. ಸರ್ ಈ ಗಾಡಿ ನಿಮ್ಗೆ ಒಂದು 10,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 10,85,000. 10,85,000 21 SX ಆಪ್ಷನಲ್. ಅದ್ರಲ್ಲಿ ಈ ಶೇಪ್ ಗಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೇ 13,000-13.5 ಲಕ್ಷ ಇದೆ. ಟ್ರಸ್ಟ್ ಕಾರ್ಸ್ ಅಲ್ಲಿ ಹೊಸ ಲೊಕೇಶನ್ ಆಗಿರೋದ್ರಿಂದ ಈ ಪ್ರೈಸ್ಗೆ 10,80,000 ಮಾಡ್ಕೊಡ್ತೀನಿ ಸರ್. ಓಕೆ, ಸೈಕ್ ಆಫರ್ ಅಲ್ಲಿ ಇದು ಕೂಡ ಡೌನ್ ಪೇಮೆಂಟ್ ಸರ್ ಇದಕ್ಕೆ. ಸರ್ ಪ್ರೊಫೈಲ್ ಚೆನ್ನಾಗಿರೋ 0 ಡೌನ್ ಪೇಮೆಂಟ್ ಅಲ್ಲೇ ಮಾಡ್ಕೊಡ್ತೀನಿ ಸರ್ ಇದನ್ನು ಅಷ್ಟೇ. ಓಕೆ, ಇದು ಕೂಡ ಯಾವುದೇ ರೀತಿಯ ಮುಂಗಡ ಪಾವತಿ ಇಲ್ಲದೆ, ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಯಾವುದೇ ರೀತಿಯ ಡೌನ್ ಪೇಮೆಂಟ್ ಇಲ್ಲದೆ ಅದನ್ನು ಕೂಡ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಕೇಳೋದು ಬರುತ್ತೆ ಸರ್, ಟ್ರಸ್ಟ್ ಕಾರ್ಡ್ಸ್ ಅಂದ್ಮೇಲೆ ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಆಗಬೇಕಲ್ಲ ಸರ್? 100% ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ಸ್ ಬರ್ಲಿ ಸರ್, ಯಾರೆಲ್ಲ ಜಾಸ್ತಿ ಏನ್ ಹೇಳಿದ್ರು ಫೋನ್ ಎಲ್ಲ ಕೇಳ್ತಾ ಇದ್ರು, ಸಿಬಿಲ್ ಇಲ್ಲ ಲೋನ್ ಮಾಡ್ಕೊಡ್ತೀರಲ್ವಾ, ಮಾಡಿ 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 ಅಂತ. ಎದುರುಗಡೆ ನಿಮ್ ಡಾಕ್ಯುಮೆಂಟ್ಸ್ ತಗೊಂಬಂದ್ರೆ ಸರ್ ನಾವು ಲೋನ್ ಆಗುತ್ತೋ ಆಗಲ್ವೋ, ಎಷ್ಟು ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಫೋನ್ ಎಲ್ಲ ಕೇಳ್ತಾ ಇದ್ರೆ ಆಗಲ್ಲ. ದಯವಿಟ್ಟು ನಿಮ್ಗೆ ಯಾರು ಗಾಡಿಗೆ ಲೋನ್ ಬೇಕು ಬನ್ನಿ ಆಫೀಸ್ ಟ್ರಸ್ಟ್ ಕಾರ್ಡ್ ವಿಸಿಟ್ ಮಾಡಿ, ಗಾಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಓಕೆ ಆಯ್ತಾ, ನಿಮ್ ಬ್ಯಾಂಕ್ ಅವ್ರು ಇಲ್ಲೇ ಇರ್ತಾರೆ, ನಿಮ್ ಡಾಕ್ಯುಮೆಂಟ್ಸ್ ಏನಿದೆ ನೋಡ್ಬಿಟ್ಟು ಇಲ್ಲೇ ಲೋನ್ ಆಗುತ್ತೋ ಆಗಲ್ವೋ, ಲೋನ್ ಆದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಇಲ್ಲೇ ಹೇಳ್ತಾರೆ. ದಯವಿಟ್ಟು ಜಾಸ್ತಿ ಫೋನಲ್ಲೇ ಕೇಳ್ತಾ ಹೋಗ್ಬೇಡಿ ಸರ್. ಓಕೆ, ಲೋನ್ ಎಲ್ಲ ಏನಿದ್ರು ಕೂಡ ಚೆಕ್ ಮಾಡಿ ಹೇಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ಚೆಕ್ ಮಾಡಿ ತದನಂತರ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಮತ್ತೊಂದು ಕಿಯಾ ಸರ್. ಸರ್ ಕಿಯಾ 19 ಮಾಡಲು ಸಿಂಗಲ್ ಓನರ್ HTX ಪ್ಲಸ್ ಆಟೋಮೆಟಿಕ್. ಇದು ಸನ್ರೂಫ್ ಬರುವಂತ ಗಾಡಿ. ಸನ್ರೂಫ್, ವೆಂಟಿಲೇಟೆಡ್ ಸೀಟು, ನ್ಯಾವಿಗೇಷನ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್ ಇದು. ಕಿಯಾ ಸೆಲ್ಟೋಸ್. ಅದ್ರಲ್ಲಿ ಸಿಂಗಲ್ ಓನರ್ ಆಟೋಮೆಟಿಕ್ HTX ಪ್ಲಸ್ ವಿತ್ ಸನ್ರೂಫ್, ವೆಂಟಿಲೇಟೆಡ್ ಸೀಟ್ ಎಲ್ಲ ಬರುತ್ತೆ ಸರ್. ಸಿಂಗಲ್ ಓನರ್ ಗಾಡಿ. ಸರ್ ಈ ಗಾಡಿ ನಿಮ್ಗೆ ಒಂದು ಫೈನಲ್ 9,90,000 ಮಾಡ್ಕೊಡ್ತೀನಿ ಸರ್. 9,90,000. ಓಕೆ, ಅದು ಕೂಡ ಆಟೋಮೆಟಿಕ್. ಅದ್ರಲ್ಲಿ ಆಟೋಮೆಟಿಕ್, ಡೀಸೆಲ್, ಸಿಂಗಲ್ ಓನರ್ ಗಾಡಿ. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡೋದು ಸರ್? ಇದೊಂದು 17-18 ವರೆಗೂ ಬರುತ್ತೆ ಮೈಲೇಜ್ ಸರ್. 17-18 ವರೆಗೂ ಬರುತ್ತೆ ಮೈಲೇಜ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಪ್ರೊಫೈಲ್ ಚೆನ್ನಾಗಿರೋ ಒಂದು 50,000 ತಗೊಂಡ್ಬರ್ಲಿ ಸರ್, ಇದಕ್ಕೂ ಮಾಡ್ಕೊಡ್ತೀನಿ ಸರ್. 50,000 ಅಂತ ಹೇಳಿ ಎಲ್ಲಾ ಗಾಡಿಗೂ ನಾವೇನು ಸುಳ್ಳು ಹೇಳ್ತಾ ಇಲ್ಲ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರೋ 100% ಅದೇ ಡೌನ್ ಪೇಮೆಂಟ್ ಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ ಅಷ್ಟೇ. ಸಿಬಿಲ್ ಇಲ್ಲ ಅಂದ್ರೆ ಮಾಡ್ಕೊಡ್ತೀವಿ, ಬಟ್ ಡಿಪೆಂಡ್ ಆನ್ ಪ್ರೊಫೈಲ್ ಮೇಲೆ. ವೆಹಿಕಲ್ ಬೆಲೆ ಏನಿದೆ ಅಲ್ಲಿ 50% ಮಾಡ್ಕೊಡ್ತೀನಿ. ಓಕೆ, 50% ಸಿಬಿಲ್ ಇಲ್ಲ ಅಂದ್ರೆ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ನೋಡೋಣ ಸರ್, ಇದನ್ನು ಆಫರ್ ಅಲ್ಲಿ ಕೊಡ್ತೀರಾ ಅಂತ. ಬ್ರೆಜಾ ಸರ್ ಕೊಟ್ಬಿಡೋಣ ಸರ್, ಆಯ್ತು. ಇದನ್ನು ಆಫರ್ ಅಲ್ಲಿ 16 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ಅದ್ರಲ್ಲಿ ನಿಮ್ಗೆ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ನಿಮ್ಗೆ ಡೆಡ್ ಫೈನಲ್ ಗಾಡಿ ಕೊಟ್ಬಿಡ್ತೀನಿ ಸರ್. ನೋ ನೆಗೋಷಿಯಬಲ್. 4,95,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 4,95,000 ಬ್ರಿಜಾ ಕೊಟ್ಬಿಡೋಣ ಹೋಗಿ ಸರ್. ಓಕೆ, ಡೌನ್ ಪೇಮೆಂಟ್ ಇದಕ್ಕೆ? ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಎಲ್ಲ ಮಾಡೋಣ ಸರ್. ಓಕೆ, ಇದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ. ಅದು ಕೂಡ ಮಾರುತಿ ಸುಜುಕಿ ಇದು ಮಾರುತಿ ಸುಜುಕಿ ಬ್ರೆಜಾ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತ ಮಾರುತಿ ಸುಜುಕಿ ವೆಹಿಕಲ್, ಡೀಸೆಲ್ ವೆಹಿಕಲ್. ಸೊ ನಿಮಗೆ ಮೈಲೇಜ್ ಆರಾಮಾಗಿ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಒಂದು ಒಳ್ಳೆ ಕಾರ್ ಬೇಕು ಸರ್, ನಮ್ಮ ಫ್ಯಾಮಿಲಿಗೆ ಒಳ್ಳೆ ಯೂಸ್ ಆಗಬೇಕು ಅನ್ನೋರಿಗೆ ಬ್ರೆಜಾ ಕೂಡ ಇಲ್ಲಿ ಸಿಗುತ್ತೆ. ಇದು ಕೂಡ ಸೈಕ್ ಆಫರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸರ್ ಮತ್ತೊಂದು ಕಿಯಾ ಸರ್. ಇದು ಬಂದು 2019 ಮಾಡಲ್ ಗಾಡಿ. ಇದು ಅಷ್ಟೇ ಆಟೋಮೆಟಿಕ್ ಗಾಡಿ. ಇದು ಸಿಂಗಲ್ ಓನರ್ HTX ಪ್ಲಸ್ AC, ಪವರ್ ಸ್ಟೇರಿಂಗ್, ಪುಷ್ ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲಾ ಫೀಚರ್ಸ್ ಬರುತ್ತೆ ಗಾಡಿ. ಇದು ಅಷ್ಟೇ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ನಿಮ್ಗೆ 19 ಡಿಸೆಂಬರ್ ಬರೀ 8,95 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ ಕಿಯಾ ಸೆಲ್ಟೋಸ್ ಸಿಂಗಲ್ ಓನರ್ ಗಾಡಿ. ಇದು 8,95 ಮಾಡ್ಕೊಡ್ತೀನಿ. ಓಕೆ, ಈ ಗಾಡಿಗೂ ಅಷ್ಟೇ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ನಮ್ಮ ಭಾರತದ ನಂಬಿಕಸ್ತ ಬ್ರಾಂಡ್ ಟಾಟಾ ರವರ ಗಾಡಿ. ಟಾಟಾ ನೆಕ್ಸಾನ್ ಸರ್. 2018 ಮಾಡಲ್ ಗಾಡಿ. XM ಡೀಸೆಲ್ ವೆಹಿಕಲ್ ಇದು. ಗಾಡಿ ಅಂತೂ ಸೂಪರ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಬಗ್ಗೆ ಟಾಟಾ ಬಗ್ಗೆ ಹೇಳಂಗೆ ಇಲ್ಲ ಸರ್ ಇಂಡಿಯಾದಲ್ಲಿ, ಆ ತರ ಬ್ರಾಂಡ್ ಇದು ಸರ್. ಈ ಗಾಡಿ ನಿಮ್ಗೆ ಒಂದು 5,80,000 ರೂಪಾಯಿಗೂ ಮಾಡ್ಕೊಡ್ತೀನಿ ಸರ್. 5,80,000 ನೆಕ್ಸಾನ್ ಡೀಸೆಲ್ ವೆಹಿಕಲ್. ಅದೆಲ್ಲ ಮ್ಯಾನ್ಯಲ್ ಸರ್. ಮ್ಯಾನ್ಯಲ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ. ಬನ್ನಿ, ನಿಮ್ ಗಾಡಿ ಬಗ್ಗೆ ಯಾರಾದ್ರೂ ಗೊತ್ತಿರೋದ್ರೆ ಕರ್ಕೊಂಡ್ ಬನ್ನಿ, ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಂಡೋಗಿ ಸರ್. ಡೌನ್ ಪೇಮೆಂಟ್ ಸರ್ ಆಗಿದೆ ಇದಕ್ಕೆ? ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 ತಗೊಂಡ್ಬರ್ಲಿ ಸರ್, ಇದಕ್ಕೂ ಲೋನ್ ಮಾಡ್ಕೊಡೋಣ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ನೆಕ್ಸಾನ್. ಅದು ಕೂಡ ಬಿಲೋ 6 lakhs ಎಲ್ಲ ಯಾರು ಹುಡುಕ್ತಾ ಇದ್ರೆ ಸ್ವಂತ ಗಾಡಿ ಕೂಡ ಇರುತ್ತೆ. ನೆಕ್ಸ್ಟ್ ಸರ್, ಯಾವ್ದಕ್ಕೆ ಬೆಲೆ ಕಡಿಮೆ ಆದ್ರೂ ಕಬ್ಬಿಣಕ್ಕೆ ಬೆಲೆ ಕಡಿಮೆ ಆಗಲ್ಲ ಸರ್. ಅಂತೂ ಇವತ್ತಿಗಿರೋ ಡಿಮ್ಯಾಂಡ್ ಅಂತೂ ಇನ್ನು ಕಡಿಮೆ ಆಗ್ತಾನೆ ಇಲ್ಲ ಸರ್, ಜಾಸ್ತಿ ಆಗ್ತಾನೆ ಇದೆ ಡಿಮ್ಯಾಂಡ್ ಅಂತೂ. ಇದು ಬಂದು 2011 ಮಾಡಲು ಗಾಡಿ. ನಿಮ್ ಮೈಸೂರದೇ ಗಾಡಿ ಇದನ್ನು ಅಷ್ಟೇ. ಓಕೆ, ಮೈಸೂರು ರಿಜಿಸ್ಟ್ರೇಷನ್ ಅಲ್ಲಿ ಇರೋದು ಗಾಡಿ. 3rd ಓನರ್ ಆಗಿದೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಗಾಡಿನ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ. 2011 ಮಾಡಲು SLE ವೇರಿಯಂಟ್ ಎಮ್ಮಾಕ್ ಇಂಜಿನ್ ಬರೋದು ಇದಕ್ಕೆ ಸರ್. ಈ ಗಾಡಿನ ಒಂದು 3,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 3,70,000 3,70,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಸ್ಕಾರ್ಪಿಯೋ ಬೇಕು ಅಂದ್ರೆ ಸ್ಕಾರ್ಪಿಯೋ ಕೂಡ ಮಾಡ್ಕೊಡ್ತೀನಿ.
ಓಕೆ, ಸೊ ನೋಡಿದ್ರೆ ಲೋ ಬಜೆಟ್ ಅಲ್ಲಿ ಸ್ಕಾರ್ಪಿಯೋ ಹುಡುಕ್ತಾರೆ, ಅದು ಕೂಡ ನಿಮಗೆ ಟ್ರಸ್ಟ್ ಕಾರ್ಸ್ ಅಲ್ಲಿ ಸಿಗುವಂತದ್ದು. ಸೊ ನೆಕ್ಸ್ಟ್ ಸರ್, ಸರ್ ಮಹೇಂದ್ರ XUV 100 ವೆಹಿಕಲ್ ಇದು, 6 ಸೀಟರ್ ವೆಹಿಕಲ್, 2017 ಮಾಡಲ್ ಗಾಡಿ, ಸಿಂಗಲ್ ಓನರ್. ಓಕೆ, ಇದು ಶೋರೂಮ್ ಇಷ್ಟ ಓಡಿರೋದು ಗಾಡಿ, K8 ಪ್ಲಸ್, ಏರ್ ಬ್ಯಾಗ್, ABS, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಎಲ್ಲಾ ಫೀಚರ್ಸ್ ಬರುತ್ತೆ ಗಾಡಿ ನಿಮಗೆ. ಅಲ್ಲ ಇದು KV 100 ಡೀಸೆಲ್, ಓಕೆ, ಅದರಲ್ಲೂ ಸಿಂಗಲ್ ಓನರ್, ಶೋರೂಮ್ ಇಷ್ಟ ಓಡಿರೋ ಗಾಡಿ ಸರ್. ಈ ಗಾಡಿ ನಿಮ್ಗೆ ಒಂದು 3,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ 3,90,000 ರೂಪಾಯಿ, 3,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಸರ್. ಈ ಗಾಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 50,000 ತಗೊಂಬರ್ಲಿ, ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ, ಅದು ಕೂಡ KV 100. ಸೊ ನೀವು ನೋಡ್ತಾ ಇರೋದು ಅಲೋವೆಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂತ ವೆಹಿಕಲ್. ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಸೊ ಬೇಕು ಅನ್ನೋರು ಇದನ್ನು ಕೂಡ ಪ್ರಿಫರ್ ಮಾಡಬಹುದು ಸರ್. ಇನೋವಾ ಬೇಕು ಅನ್ನೋರಿಗೆ, ಅದು ಕೂಡ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಬೇಕು, ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಅಂತ ಕೇಳೋರಿಗೆ 100% ಕೊಡ್ತೀವಿ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ, ಅದು ನಾನೇ ಸಂಚಾರಿ ಒಂದು ವಿಡಿಯೋ ಮಾಡುವಾಗ ಅಂತ 100% ಕೊಟ್ಟೇ ಕೊಡ್ತೀವಿ ಸರ್. ಓಕೆ, 16 ಮಾಡಲ್ ಇನೋವಾ ಕ್ರಿಸ್ಟಾ G ವೇರಿಯಂಟ್, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ, TL ಗಾಡಿ ನಿಮ್ಗೆ ವಿತ್ KA ಮಾಡಿ ಕೊಡ್ತೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್, ಅಡಿಷನಲ್ ಚಾರ್ಜಸ್ ಇರಲ್ಲ. ಡೆಡ್ ಫೈನಲ್ ಪ್ರೈಸ್ ಹೇಳ್ತಾ ಇರ್ತೀನಿ, ಯಾವುದೇ ರೀತಿ ನೆಗೋಷಿಯಬಲ್ ಇರಲ್ಲ. 12,90,000 ಮಾಡ್ಕೊಡ್ತೀನಿ ಸರ್. 12,90,000ಕ್ಕೆ ಇನೋವಾ ಕ್ರಿಸ್ಟಾ ಕೂಡ ಸಿಗುವಂತದ್ದು. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಸಿಂಗಲ್ ಓನರ್, ಸಿಂಗಲ್ ಓನರ್ DL ವೆಹಿಕಲ್ ವಿತ್ ಕರ್ನಾಟಕ ನಂಬರ್ ಜೊತೆ ನಿಮಗೆ ಮೈಗ್ರೇನ್ ಮಾಡಿ ಕೊಡ್ತಾರೆ. ಹೌದು. ಓಕೆ ಸರ್, Hyundai i20 ಸರ್ 16 ಮಾಡಲು ಆಸ್ಟ್ ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, ಪ್ರೊಜೆಕ್ಟ್ ರೆಡ್ ಲೈಟ್, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲಾ ಫೀಚರ್ಸ್ ಬರುತ್ತೆ ಗಾಡಿ ನಿಮ್ಗೆ. ಇದು ಸೆಕೆಂಡ್ ಓನರ್ ಗಾಡಿ, 16 ಮಾಡಲು ಡೀಸೆಲ್ ಸರ್. ಈ ಗಾಡಿ ನಿಮ್ಗೆ ಒಂದು 5,90,000 ಮಾಡ್ಕೊಡ್ತೀನಿ ಸರ್. 590 ಮಾಡ್ಕೊಡ್ತೀನಿ. ಲೋನ್ ಅಂತ 50,000 ತಗೊಂಡ್ಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು i20 ಹುಡುಕ್ತಾ ಇದ್ರೆ, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ಅಂದ್ರೆ ಆಸ್ಟ್ ಆಪ್ಷನಲ್, ಅಲೋವೆಲ್ಸ್, ಏರ್ ಬ್ಯಾಗ್, ABS, ಪುಷ್ ಸ್ಟಾರ್ಟ್ ಬಟನ್, ಈಗ ಪ್ರತಿಯೊಂದು ಕೂಡ ಇರುವಂತ ಗಾಡಿ, ಅದು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್, ಮಾರುತಿ ಸುಜುಕಿ ಅವರ ಮತ್ತೊಂದು ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಇಗ್ನಿಸ್ ಸರ್, 2018 ಮಾಡಲ್ ಗಾಡಿ, ಡೆಲ್ಟಾ ಡೀಸೆಲ್, ಸಿಂಗಲ್ ಓನರ್ ಗಾಡಿ ನಿಮ್ಗಿದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಆಫ್ಟರ್ ಮಾರ್ಕೆಟ್ ಅಲೈಸ್ ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗಿದು ಸರ್. ಈ ಗಾಡಿನೇ ನಿಮ್ಗೆ ಒಂದು ಫೈನಲ್ ಸೈಕ್ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತೀನಿ ಸರ್. 3,90,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 3,90,000ಕ್ಕೆ ಇಗ್ನಿಸ್, ಅದು ಕೂಡ ಡೀಸೆಲ್, ಸಿಂಗಲ್ ಓನರ್ ಗಾಡಿ ಕೊಡ್ತಿದ್ದೀನಿ ಸರ್. ಸಿಂಗಲ್ ಓನರ್. ಓಕೆ, ಡೌನ್ ಪೇಮೆಂಟ್ ಆಗಿರೋ ಇದು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ, ಜೀರೋ ಡೌನ್ ಪೇಮೆಂಟ್ ಅಂದ್ರೆ ಗಾಡಿ ಕಡಿಮೆ ಪ್ರೈಸ್ ಅಲ್ಲಿ ಇರೋದ್ರಿಂದ ಜೀರೋ ಡೌನ್ ಪೇಮೆಂಟ್ ಮಾಡ್ಕೊಡೋಣ ಸರ್. ಓಕೆ, ಅದು ಕೂಡ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಪೆಟ್ರೋಲ್ ನಿಮಗೆ ನಿಯರ್ಲಿ 20 ಬರುತ್ತೆ, ಅಂತದ್ರಲ್ಲಿ ಡೀಸೆಲ್ ಇದು 100% 20+ ಬಂದೇ ಬರುತ್ತೆ ಸರ್, ಆರಾಮಾಗಿ ಬರುತ್ತೆ. ಸೊ ಬೇಕು ಅಂದ್ರೆ ಅದನ್ನು ಕೂಡ ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್, ಮತ್ತೊಂದು ನಮ್ಮ ಟಾಟಾ ಗಾಡಿ, ಟಾಟಾ ಟಿಯಾಗೋ ಇದೆ ಸರ್. 2017 ಮಾಡಲ್ ಗಾಡಿ, ಸಿಂಗಲ್ ಓನರ್, XM ವೇರಿಯಂಟ್, ಪೆಟ್ರೋಲ್ ವೆಹಿಕಲ್, ಬರೀ 50,000 ಜಿನಿಯ ನೋಡಿರೋಂತ ಗಾಡಿ ನಿಮ್ಗಿದು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗಿದು ಸರ್. ಈ ಗಾಡಿ ನಿಮ್ಗೊಂದು 3,60,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಸರ್. 3,60,000 3,60,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ ಒಂದು 50,000 ತಗೊಂಡ್ರೆ ಮಿಕ್ಕಿದ ಲೋನ್ ಮಾಡ್ಕೊಡೋಣ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಟಾಟಾ ಟಿಯಾಗೋ ಕೂಡ ಸಿಗುವಂತದ್ದು. ನೆಕ್ಸ್ಟ್ ಸರ್ ಸೆಲೆರಿಯೋ 22 ಮಾಡಲು ಗಾಡಿ, ಓಕೆ, ZX ಪ್ಲಸ್, ಸಿಂಗಲ್ ಓನರ್, ಶೋರೂಮ್ ಇಷ್ಟೇ ಓಡಿರೋ ಗಾಡಿ ನಿಮ್ಗಿದು. ಆಟೋಮೆಟಿಕ್ ವೆಹಿಕಲ್ ಇದು, 22 ಮಾಡಲು ಗಾಡಿ, ಆಟೋಮೆಟಿಕ್, ಅದರಲ್ಲೂ ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್ ಸರ್. ಈ ಗಾಡಿ ನಿಮ್ಗೊಂದು 490 ವರೆಗೂ ಮಾಡ್ಕೊಡ್ತೀನಿ ಸರ್. ಇದನ್ನ 4,90,000 ಬಟನ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಪರ್, ಡಿಫಾಗರ್, ಅಲೋವೆಲ್ಸ್ ಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತ ಗಾಡಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಒಂದು 50,000 ತಗೊಂಡ್ಬರ್ಲಿ. ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೂ ಬೇಕಾದ್ರೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ, ಜೀರೋ ಡೌನ್ ಪೇಮೆಂಟ್ ಕೂಡ ಆಗುತ್ತೆ, ಬಟ್ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಾಗ ಡೌನ್ ಪೇಮೆಂಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸರ್, ಪ್ರೀಮಿಯಂ ವೆಹಿಕಲ್ ಆಡಿ ಸರ್ ಇದು. 2006 ಮಾಡಲು ಗಾಡಿ, ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ನಿಮ್ಗಿದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗಿದು. ಆಡಿ A4 2006 ಮಾಡಲು ಗಾಡಿ, 6 ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲ್ ಇದು ಸರ್. ಗಾಡಿ ಆಟೋಮೆಟಿಕ್ ವೆಹಿಕಲ್, 2 ಲೀಟರ್ ಇಂಜಿನ್, ಡೀಸೆಲ್ ವೆಹಿಕಲ್ ಸರ್. ಈ ಗಾಡಿ ನಿಮ್ಗೆ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇರುವಂತ ಗಾಡಿನ ಒಂದು 3,90,000 ರೂಪಾಯಿವರೆಗೂ ಮಾಡ್ಕೊಡ್ತೀನಿ ಸರ್. ಆಡಿನ 3,90,000 ರೂಪಾಯಿಗೆ ಪ್ರೀಮಿಯಂ ವೆಹಿಕಲ್ ಗಾಡಿ ಕೊಡ್ತಾ ಇದೀನಿ. ಒಂದು ಶಿಫ್ಟ್ ಬಜೆಟ್ ಅಲ್ಲಿ ನಿಮ್ಗೆ ಪ್ರೀಮಿಯಂ ವೆಹಿಕಲ್ ಆಡಿ ಗಾಡಿ ಕೊಡ್ತೀನಿ ಸರ್. ಓಕೆ, ಸ್ವಿಫ್ಟ್ ತಗೊಳ್ಳುವಂತ ಒಂದು ದುಡ್ಡಲ್ಲಿ ಸೊ ನೀವು ಆಡಿ ಕೂಡ ತಗೋಬಹುದು. ಅದು ಕೂಡ ಆಡಿ A4. ತುಂಬಾ ಜನ ಆಡಿ A6 ಬೇಕು ಅಂತ ಕೇಳ್ತಿರ್ತಾರೆ, ಬಟ್ ಆಡಿ A6 ಗಿಂತ A4 ತುಂಬಾನೇ ಬೆಟರ್ ಅಂತ ಹೇಳ್ಬೋದು. ಅಂದ್ರೆ ಮೇಂಟೆನೆನ್ಸ್ ವೈಸ್ ಅಲ್ಲಿ ಇರ್ಬೋದು, ಮತ್ತೆ ಪಾರ್ಟ್ ಕಾಸ್ಟ್, ಸೊ ಈ ಪಾರ್ಟ್ಸ್ ಎಲ್ಲ ಕಾಸ್ಟ್ ಏನಿರುತ್ತೆ, ಸೊ A6 ಗಿಂತ ಕಡಿಮೆ ಇರುತ್ತೆ. ಅಂದ್ರೆ ನಿಮ್ಮ ಆಡಿಲಿ ನಿಮಗೆ ಏನಾದ್ರು ಲೋ ಮೇಂಟೆನೆನ್ಸ್ ಗಾಡಿ ಬೇಕಾದ್ರೆ ಆಡಿ A4 ಬೆಸ್ಟ್ ವೆಹಿಕಲ್ ಆಗಿರುತ್ತೆ. ಸೊ ಬೇಕಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು, ಅದು ಕೂಡ ಲಕ್ಸರಿ ವೆಹಿಕಲ್. ಸರ್, ಶೋಕಿಗೆ ಒಳ್ಳೆ ಗಾಡಿ ಬೇಕು ಅಂದ್ರೆ ಮಿನಿ ರಾಕೆಟ್ ತಗೊಳ್ಳೇಬೇಕಲ್ವಾ ಸರ್? ಹೌದು, ಅಂತದಲ್ಲಿ ಪೋಲೋ ಸರ್ 2014 ಡಿಸೆಂಬರ್ ವೆಹಿಕಲ್, 1.5 ಐಲೈನ್ ಡೀಸೆಲ್ ವೆಹಿಕಲ್ ಇದು ನಿಮ್ಗೆ. ಇದು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ನಿಮ್ಗೆ ಒಂದು 3,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ಸರ್. 3,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ 14 ಮಾಡಲು 1.5 ಐಲೈನ್ ವೆಹಿಕಲ್ ಇದು. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಪ್ರೊಫೈಲ್ ಚೆನ್ನಾಗಿ ಒಂದು 50,000 ತಗೊಂಡ್ಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಅಲ್ಲಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್, ಇನ್ನು ಹಿಂದೆ ತುಂಬಾನೇ ವೆಹಿಕಲ್ಸ್ ಯೂಸ್ ಸ್ಟಾಕ್ಸ್ ಇರುತ್ತೆ. ಈಕೋ ಬೇಕು ಅಂದ್ರೆ ಈಕೋ ಕೂಡ ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ ಈ ಸಲ ಲಭ್ಯ ಇರುತ್ತೆ. ಇವಾಗ ಸರ್ ನೆಕ್ಸ್ಟ್ ಸರ್ ಫೋರ್ಡ್ ಹೆಂಡೋವರ್ ಇದೆ. ಅದು 2 ಹೆಂಡೋವರ್ ಇದೆ. 2 3.2 ಲೀಟರ್ ಟಾಪ್ ಎಂಡ್ ಗಾಡಿಗಳು, 2
ಸೊ ವಿತ್ ಸನ್ರೂಫ್ ಬರೋಂತ ಗಾಡಿಗಳು. ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್, ಬರೀ 60,000 ಶೋರೂಮ್ ಇಷ್ಟು ಓಡಿರೋ ಗಾಡಿ ನಿಮ್ಗೆ ಇದು. ಸರ್ ಈ ಗಾಡಿನ ನಿಮ್ಗೆ ಡೆಡ್ ಫೈನಲ್ ಒಂದು 21,500,000 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದನ್ನ 21,500,000 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇನ್ನೊಂದಿದೆ ವೈಟ್ ಕಲರ್ 2016 ಮಾಡಲು ಗಾಡಿ, ಇದು ಅಷ್ಟೇ ನಿಮ್ಗೆ 1,70,000 ಜಿನಿಯನ್ ನೋಡಿದ ಗಾಡಿ ನಿಮ್ಗೆ ಇದೆ, ವಿತ್ ಸನ್ರೂಫ್ ಬರೋಂತ ವೆಹಿಕಲ್. ಸರ್ ಈ ಗಾಡಿನ ಒಂದು ಡೆಡ್ ಫೈನಲ್ ಒಂದು 19,000 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದನ್ನ 19,000 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಪ್ರೊಫೈಲ್ ಚೆನ್ನಾಗಿರೋ 3 ಲಕ್ಷ ತಗೊಂಡ್ಬರ್ಲಿ ಸರ್. ಎರಡರಲ್ಲಿ ಯಾವ ಗಾಡಿ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಯಾವ ಗಾಡಿ ಡೀಟೇಲ್ ಕೊಡೋಣ? ಸರಿ, ಓಕೆ ಹೇಳಿ ಸರ್. ಎರ್ಟಿಗಾ, ಮಾರುತಿ ಸುಜುಕಿ ಎರ್ಟಿಗಾ 22 ಮಾಡಲ್ ಗಾಡಿ, ಪೆಟ್ರೋಲ್ ಪ್ಲಸ್ CNG ಇರುವಂತ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ, SHVS ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಬರೋದು ನಿಮ್ಗೆ ವೆಹಿಕಲ್. ಸರ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ ಇದು. 22 ಮಾಡಲ್ ಗಾಡಿನ ಸರ್ ಡೆಡ್ ಫೈನಲ್ ಪ್ರೈಸ್ ಕೊಡ್ತಾ ಇದೀನಿ. ಯಾವುದೇ ರೀತಿ ನೆಗೋಷಿಯಬಲ್ ಇರಲ್ಲ ಟ್ರೆಸ್ ಕಾರ್ ಅಲ್ಲಿ. ಇವತ್ತು ಬರೀ 8,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 8,95,000 ರೂಪಾಯಿ 22 ಮಾಡಲ್ ಗಾಡಿ, ಪೆಟ್ರೋಲ್ ಪ್ಲಸ್ CNG ಗಾಡಿ ಕೊಡ್ತಾ ಇದೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್ ಇದು. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಪೆಟ್ರೋಲ್ ವಿತ್ CNG ಇರುವಂತದ್ದು. ಅದು ಕೂಡ ಇದು ಚಾನ್ಸ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ಬೇಕು ಅಂದ್ರೆ ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಸರ್ 2016 ಮಾಡಲ್ ಗಾಡಿ, ಇನೋವಾ ಕ್ರಿಸ್ಟಾ ವಿ ವೇರಿಯಂಟ್, ಅದರಲ್ಲಿ ಸಿಂಗಲ್ ಓನರ್, 1,41,000 ಜಿನಿಯನ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಇದು. ಸಿಂಗಲ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಪ್ರೊಜೆಕ್ಟರ್, ಹೆಡ್ ಲೈಟ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಗಾಡಿ ಇಂಟೀರಿಯರ್ ಕ್ಲಾಸ್ ಆಗಿ ಮಾಡಿಫೈಡ್ ಮಾಡಿಸಿದ್ದಾರೆ ವೆಹಿಕಲ್ ಕಸ್ಟಮರ್ ಅಂತೂ. ಸರ್ ಈ ಗಾಡಿನ ಡೆಡ್ ಫೈನಲ್ 14,90,000 ಮಾಡ್ಕೊಡ್ತೀನಿ ಸರ್. 14,90,000 14,90,000 ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 1.5 ಇಂದ 2 ಲಕ್ಷ ತಗೊಂಡ್ಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 1.5 ಇಂದ 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ. ಸೊ ನಿಮ್ಗೆ ಇನೋವಾ ಕ್ರಿಸ್ಟಾ ಕೂಡ ಸಿಗುವಂತದ್ದು, ಅದು ಕೂಡ ಕರ್ನಾಟಕ ನಂಬರ್ ಅಂದ್ರೆ KA01 ಲೋಕಲ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೆಕ್ಸ್ಟ್ ಸರ್ ಈಕೋ, ಒಳ್ಳೆ ಯುಟಿಲಿಟಿ ಬೇಕು ಅನ್ನೋರಿಗೆ ಸರ್ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. 2017 ಮಾಡಲು ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್ ಪ್ಲಸ್ LPG ಇರುವಂತ ವೆಹಿಕಲ್ ಇದು ನಿಮ್ಗೆ ಇದು. ಸೆಕೆಂಡ್ ಓನರ್, 5 ಸೀಟರ್ AC ವೆಹಿಕಲ್. ಸರ್ ಈ ಗಾಡಿನ ನಿಮ್ಗೆ ಒಂದು ಡೆಡ್ ಫೈನಲ್ 3,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 60 ಇಂದ 70,000 ತಗೊಂಡ್ಬರ್ಲಿ, ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಅಲ್ಲಿಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಈಕೋ ಕೂಡ ಸಿಗುತ್ತೆ. ಅದು ಕೂಡ ಮಾಡೆಲ್ ವೆಹಿಕಲ್, 5 ಸೀಟರ್ 5 ಸೀಟರ್ ಪ್ಲಸ್ ವಿತ್ AC ವಿತ್ CNG, ಪೆಟ್ರೋಲ್ ಪ್ಲಸ್ LPG ಎರಡು ಇದೆ. ಎರಡು ಇದೆ. ಓಕೆ, ನೆಕ್ಸ್ಟ್ ಸರ್ 21 ಮಾಡಲು ಗಾಡಿ, ಟ್ರೈಬರ್ RXL ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ. ಸರ್ ಈ ಗಾಡಿ 1,30,000 ಜಿನಿಯನ್ ಶೋರೂಮ್ ಇಷ್ಟು ಓಡಿರೋಂತ ಗಾಡಿ. ಸರ್ ಈ ಗಾಡಿನ ಚಾಂದ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. ಬರೀ 3,99,000 ರೂಪಾಯಿಗೆ 7 ಸೀಟರ್ ಗಾಡಿ ಕೊಡ್ತೀನಿ ಸರ್. 3,99,000 ರೂಪಾಯಿಗೆ 7 ಸೀಟರ್, ಅದ್ರಲ್ಲಿ 21 ಮಾಡಲು ಗಾಡಿ ಕೊಡ್ತಾ ಇದೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್, ಡಿಪೆಂಡ್ ಆನ್ ಪ್ರೊಫೈಲ್ ಸಿಬಿಲ್ ಮೇಲೆ. ಓಕೆ, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರು 7 ಸೀಟರ್ ಹುಡುಕಿದ್ರೆ, ಅದು ಕೂಡ ವಿತ್ ಇನ್ 4 lakhs ಒಳಗಡೆ ಬೇಕು ಅನ್ನೋರಿಗೆ ರೆನಾಲ್ಟ್ ಟ್ರೈಬರ್ ಕೂಡ ಇಲ್ಲಿ ಅವೈಲೇಬಲ್ ಆಗುತ್ತೆ ಸರ್. ಸ್ಕೋಡಾ ಸರ್ 2015 ಮಾಡಲು ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್ ನಿಮ್ಗೆ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲಾ ಫೀಚರ್ಸ್ ಬರುವಂತ ವೆಹಿಕಲ್ ಇದು ನಿಮ್ಗೆ ಇದು. ಆಲ್ಮೋಸ್ಟ್ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ವೆಹಿಕಲ್ ಇದು. ಸರ್ ಈ ಗಾಡಿನ ನಿಮ್ಗೆ ಒಂದು 15 ಮಾಡಲು ಬರೀ 3,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 3,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಅದ್ರಲ್ಲಿ ಡೀಸೆಲ್ 15 ಮಾಡಲು ಗಾಡಿ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಇದನ್ನ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಸ್ಕೋಡಾ ಬೇಕಂದ್ರೂ ಕೂಡ ಸಿಗುತ್ತೆ. ಇಲ್ಲ ನೀವೇನಾದ್ರೂ ವೆಂಟೋ ಹುಡುಕ್ತಿದ್ರೆ ವೆಂಟೋದ ಡೀಟೇಲ್ಸ್. ಆಮಿಯೋ ವೆಹಿಕಲ್ ಸರ್. ಆಮಿಯೋ 2016 ಮಾಡಲು ಗಾಡಿ, ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್, ಬರೀ 40,000 ಜಿನಿಯನ್ ನೋಡಿರುವಂತ ವೆಹಿಕಲ್ ನಿಮ್ಗೆ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ನಿಮ್ಗೆ, ರನ್ನಿಂಗ್ ಇಂಜಿನ್ ಎಲ್ಲ ನಿಮ್ಗೆ ಇದು. ಸರ್ ಈ ಗಾಡಿನ ನಿಮ್ಗೆ ಒಂದು 4,80,000 ವರೆಗೂ ಮಾಡ್ಕೊಡ್ತೀನಿ ಸರ್. 4,80,000 ವರೆಗೂ ಡೆಡ್ ಫೈನಲ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಈ ಗಾಡಿಗೂ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಸೊ ಆಮಿಯೋ ಕೂಡ ಸಿಗೋದು. ಓಕೆ, ನೆಕ್ಸ್ಟ್ ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ 2018 ಮಾಡಲು ಗಾಡಿ, GT ವೇರಿಯಂಟ್ ಆಟೋಮೆಟಿಕ್ ವೆಹಿಕಲ್. ಸರ್ ಗಾಡಿ ಓಡಿರೋದು ನಿಮ್ಗೆ 70,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ. 18 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಐಲೈನ್ GT ವೇರಿಯಂಟ್ ಪೆಟ್ರೋಲ್ ಗಾಡಿ ನಿಮ್ಗೆ ಇದು. ಸರ್ ಈ ಗಾಡಿನ ನಿಮ್ಗೆ ಒಂದು ಫೈನಲ್ 4,85,000 ವರೆಗೂ ಮಾಡ್ಕೊಡ್ತೀನಿ ಸರ್. 4,85,000 ಗೆ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಟು ಫುಲ್ ಲೋನ್ ಆಗುತ್ತೆ. ಡಿಪೆಂಡ್ ಆನ್ ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಸಡನ್ ವೆಹಿಕಲ್ಸ್ ಹುಡುಕ್ತಾ ಇದ್ರೆ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ. ಅದು ಕೂಡ ವೋಕ್ಸ್ವ್ಯಾಗನ್ ವೆಂಟೋ. ವ್ಯಾಗನರ್ ಸರ್ ವ್ಯಾಗನರ್ 2015 ಮಾಡಲು ಗಾಡಿ, ಸಿಂಗಲ್ ಓನರ್, VXA ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ ಇದು. ಗಾಡಿ ಅಂತ ಇದು ಅಷ್ಟು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಈ ಗಾಡಿನ ನಿಮ್ಗೆ ಒಂದು ಡೆಡ್ ಫೈನಲ್ 3,30,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 3,30,000 ರೂಪಾಯಿ 15 ಮಾಡಲು ಸಿಂಗಲ್ ಓನರ್ ಕೊಡ್ತೀನಿ. ಓಕೆ, ಡೌನ್ ಪೇಮೆಂಟ್ ಸರ್ ಇದು ವ್ಯಾಗನರ್ ಸರ್ ಒಂದು 50,000 ತಗೊಂಡ್ಬರ್ಲಿ, ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಅಲ್ಲಿ. ಆ ವ್ಯಾಗನರ್ ಸರ್ 2007 ಮಾಡಲು ಗಾಡಿ, ಪೆಟ್ರೋಲ್ ಪ್ಲಸ್ LPG, ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂತ ಗಾಡಿ ನಿಮ್ಗೆ ಇದು. ಸರ್ ಈ ಗಾಡಿ ನಿಮ್ಗೆ ಬರೀ 1,20,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 1,20,000 ರೂಪಾಯಿಗೆ 1,20,000 ರೂಪಾಯಿ. ಅದು 7 ಮಾಡಲು, ಪೆಟ್ರೋಲ್ ಪ್ಲಸ್ LPG, RC ಎಂಟ್ರಿ ಇರೋ LPG ಕೊಡ್ತೀನಿ ಸರ್. ಓಕೆ, ವಿತ್ RC ಎಂಟ್ರಿ ಕೂಡ RC ಎಂಟ್ರಿ ಇದೆ.
ಓಕೆ ರೆನಾಲ್ಟ್ ಕ್ವಿಡ್ ಸರ್. ಸರ್ 22 ಮಾಡಲು ಗಾಡಿ ಸಿಂಗಲ್ ಓನರ್, ಓಡಿರೋದು ಬರೀ 30,000 ಜಿನಿಯನ್ ಓಡಿರೋದು ಗಾಡಿ ನಿಮ್ಗೆ ಇದು. AC ಪವರ್ ಸ್ಟೇರಿಂಗ್ ಬರುವಂತ ಗಾಡಿ ನಿಮ್ಗೆ ಇದು. ಸರ್ ಈ ಗಾಡಿನ ನಿಮ್ಗೆ ಒಂದು 3,80,000 ಬೇಡ 3,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,70,000 3,70,000 22 ಮಾಡಲು ಗಾಡಿ, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 60,000 ಇಂದ 70,000 ತಗೊಂಡ್ಬರಲಿ, ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಓಕೆ 60,000 to 70,000 ಡೌನ್ ಪೇಮೆಂಟ್ ಅಲ್ಲಿ. ಸೊ ನೀವು ರೆನಾಲ್ಟ್ ಕ್ವಿಡ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತೆ, ಆಸ್ ಯೂಶುವಲ್ 18-20+ ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ 2007 ಮಾಡಲು ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ SX ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಎಲ್ಲಾ ಕಂಪ್ಲೀಟ್ ಫೀಚರ್ಸ್ ಇರೋಂತ ಗಾಡಿ, ಟಾಪ್ ಎಂಡ್ ಗಾಡಿ ಸರ್. ಸರ್ ಈ ಗಾಡಿನ ನಿಮಗೆ ಫೈನಲ್ ಟು ಫೈನಲ್ 1,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 1,70,000ಕ್ಕೆ ಯುಂಡೆ ವರ್ಣ. ಒಂದ್ ವೇಳೆ ಮಾರ್ತಿಲ್ ಬೇಡ ಸರ್, ಸಾರಿ ಯುಂಡೆಲ್ ಬೇಡ, ನಂಗೆ ಮಾರ್ತಿಲ್ ಬೇಕು ಅನ್ನೋರಿಗೆ ಸಿಯಾಜ್. ಸರ್ ಸಿಯಾಜ್ 2017 ಮಾಡಲು ಗಾಡಿ, ಸಿಂಗಲ್ ಓನರ್, ಡೆಲ್ಟಾ SHVS ಇಂಜಿನ್ ಬರೋದು, ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುವಂತ ವೆಹಿಕಲ್ ನಿಮಗೆ. ಸರ್ ಈ ಗಾಡಿನ ನಿಮ್ಗೆ ಒಂದು ಡೆಡ್ ಫೈನಲ್ 4,99,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 17 ಮಾಡಲು, ಅದ್ರ ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಡಿಸೈರ್ ಸಿಗಲ್ಲ ಅವ್ರಿಗೆ, ಆ ರೇಟ್ ಅಲ್ಲಿ ನನಗೆ ಸಿಯಾಜ್ ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಇದು. ಓಕೆ ನೆಕ್ಸ್ಟ್ ಸರ್. ಸರ್ ಹೋಂಡಾ ಸಿಟಿ 2005 ಮಾಡಲು ಗಾಡಿ, ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಅವರೇ ಮಾಡ್ಕೋಬೇಕು ಇದನ್ನ. ಆಟೋಮೆಟಿಕ್ ವೆಹಿಕಲ್, ಗಾಡಿಯಲ್ಲಿ ಫಿಟ್ಟಿಂಗ್ಸ್ ಏನಾದ್ರು ಒಂದು 70,000 ಇಂದ 80,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. ಈ ಗಾಡಿನ ಬರೀ 99,000 ರೂಪಾಯಿ ಕೊಟ್ಬಿಡೋಣ ಸರ್. 99,000 ರೂಪಾಯಿಗೆ ಹೋಂಡಾ ಸಿಟಿ ಕೊಟ್ಬಿಡೋಣ ಸರ್. ಓಕೆ ಸ್ಕೋಡಾ ತೋರಿಸ್ದೋ, ವೆಂಟಾ ತೋರಿಸ್ದೋ, ಜೊತೆಗೆ ನೀವು ಮಾರುತಿ ಸುಜುಕಿ ಸಿಯಾಜ್ ತೋರಿಸ್ದೋ, ವರ್ಣ ತೋರಿಸ್ದೋ, ಈಗ ಮತ್ತೊಂದು ಹೋಂಡಾ ಸಿಟಿ ನೀವು ನೋಡ್ತಾ ಇರ್ಬೋದು, ಅದು ಕೂಡ ಐವಿ ಟೆಕ್ ಸರ್. ಓಕೆ ಡೀಟೇಲ್ ಸರ್. 2014 ಮಾಡಲು ಗಾಡಿ, ಸಿಂಗಲ್ ಓನರ್, ಡಾಕ್ಟರ್ ರಿವನ್ ವೆಹಿಕಲ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಹೋಂಡಾದಲ್ಲಿ ಹೇಳೋದೇ ಇಲ್ಲ ಸರ್, ಆತರ ಇಂಜಿನ್ ಐತೆ, ಸ್ಮೂತ್ನೆಸ್ ಇದು. ಹೌದು ಸರ್ ಈ ಗಾಡಿನ ಒಂದು ಫೈನಲ್ ಒಂದು 4,80,000 ಮಾಡ್ಕೊಡ್ತೀನಿ ಸರ್. 4,80,000ಕ್ಕೆ ಹೋಂಡಾ ಸಿಟಿ. ಹೌದು, ಅದರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿರೋ ಒಂದು 50,000 ತಗೊಂಡ್ಬರಲಿ, ಲೋನ್ ಮಾಡ್ಕೊಡೋಣ. 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಹೋಂಡಾ ಸಿಟಿ ಕೂಡ ಸಿಗುತ್ತೆ. ಸೊ ಒಂದ್ ವೇಳೆ ನೀವೇನಾದ್ರು I20 ಹುಡುಕ್ತಾ ಇದ್ರೆ, ಸೊ ನೀವು ನೋಡ್ತಾ ಇರ್ಬೋದು K27 ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂತದ್ದು. ಡೀಟೇಲ್ ಸರ್. 2014 ಮಾಡಲು ಗಾಡಿ, ಮ್ಯಾಗ್ನಾ ಆಪ್ಷನ್ ಅಲ್ಲೂ ಓಕೆ ಪೆಟ್ರೋಲ್ ವೆಹಿಕಲ್, ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಇಲ್ಲೈಟ್ I20 ಇದೆ, ನಿಮ್ಗೆ ಒಂದು I20 ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಬರೀ 3,70,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 370 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 20,000 30,000 ತಗೊಂಡ್ಬರಲಿ, ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 30,000 ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರು I20 ಹುಡುಕ್ತಾ ಇದ್ರೆ, ಸೊ ನೀವು ನೋಡ್ತಾ ಇರ್ಬೋದು I20 ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ. ನೆಕ್ಸ್ಟ್ ಸರ್ ಪೋಲೋ, ಮತ್ತೊಂದು, ಅದು ಕೂಡ ಆಫ್ಟರ್ ಮಾರ್ಕೆಟ್ ಅಟ್ರಾಕ್ಟಿವ್ ಅಲೋವಿಲ್ ಜೊತೆ ನೀವು ನೋಡ್ತಾ ಇರ್ಬೋದು. ಬ್ರಾಡ್ ಟೈರ್ ಹಾಕ್ಸಿದ್ದಾರೆ, ಅದ್ರ ರೇಡಿಯಲ್ ಟೈರ್ ಅಂತ ಹೇಳ್ಬೋದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಪ್ರೊಜೆಕ್ಟ್ ಲೈಟ್ ಲ್ಯಾಂಪ್, IQ ಲೈಟ್ ನೋಡ್ತಾ ಇರ್ಬೋದು, ಜೊತೆಗೆ ಟೈ ಲ್ಯಾಂಪ್ ಕೂಡ ಚೇಂಜ್ ಮಾಡ್ತಿರುವಂತದ್ದು. ಡೀಟೇಲ್ ಸರ್. ಕಂಪ್ಲೀಟ್ ಮಾಡಿಫೈಡ್ ಆಗಿದೆ ಸರ್. 2017 ಮಾಡಲು ಗಾಡಿ, 1.5 ಲೀಟರ್ ಐಲೈನ್ TDI ವೆಹಿಕಲ್ ಇದು ನಿಮ್ಗೆ. ಇದು ಅಷ್ಟೇ ಗಾಡಿ ಒಂದು ಸೂಪರ್ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ ಇದು. ಸರ್ ಈ ಗಾಡಿನ ಒಂದು 580 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. 5,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 70,000 ಇಂದ 80,000 ತಗೊಂಡ್ಬರಲಿ, ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. 70,000 ಇಂದ 80,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರು ಮಾಡಿಫೈಡ್ ವೋಕ್ಸ್ವ್ಯಾಗನ್ ಪೋಲೋ ಹುಡುಕಿದ್ರೆ ಅದು ಕೂಡ ಸಿಗುತ್ತೆ. ಅದು ಕೂಡ ಡೀಸೆಲ್ ಇಂಜಿನ್ ಬರುವಂತದ್ದು. ಮತ್ತೊಂದು ಪೋಲೋ ಸರ್ ಇದು ಬಂದು 2016 ಮಾಡಲು ಗಾಡಿ, 1.5 ಲೀಟರ್ ಐಲೈನ್ TDI ವೆಹಿಕಲ್ ಇದು. ಡೀಸೆಲ್ ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಇದು ನಿಮ್ಗೆ. ಇದು ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಈ ಗಾಡಿ ನಾವು ಡೆಡ್ ಫೈನಲ್ ಯಾವ್ದೇ ರೀತಿ ನೆಗೋಷಿಯಬಲ್ ಇರಲ್ಲ, 4,99,000 ವರೆಗೂ ಮಾಡ್ಕೊಡ್ತೀನಿ ಸರ್. 4,99,000ಕ್ಕೆ. ಅದು ಕೂಡ ಡೀಸೆಲ್ ವೆಹಿಕಲ್, ಅಲವೆಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಈಗ ಪ್ರತಿಯೊಂದು ಕೂಡ ಫೀಚರ್ಸ್ ಇರುವಂತ ಗಾಡಿ. ಕ್ರೂಸ್ ಕಂಟ್ರೋಲ್ ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ನಿಮಗೆ ಆಟೋಮೆಟಿಕ್ AC ಕೂಡ ಈ ಗಾಡಿಲಿ ಇರುತ್ತೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿರೋ ಒಂದು 50,000 ತಗೊಂಡ್ಬರಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ತಗೊಂಡ್ಬರಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ ಸೊ ನೀವು ಈಗ ಏನ್ ನೋಡಿದ್ರೆ ಎಲ್ಲಾ ಸ್ಟಾಕ್ಸ್ ಕೂಡ ಇರುವಂತದ್ದು ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಮತ್ತೊಂದ್ಸಲ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಮಾಗಡಿ ಮೈನ್ ರೋಡ್, ಸುಂಕುತ್ಕಟ್ಟೆ, ಜನಪ್ರಿಯ ಸಿಗ್ನಲ್ ಪಕ್ಕದಲ್ಲೇ ಆದಿಶ ಶೋರೂಮ್ ಇದೆ, ಪಕ್ಕದಲ್ಲೇ ಟ್ರಸ್ಟ್ ಕಾರ್ಡ್ಸ್ ಅಂತ ಇರುತ್ತೆ ಸರ್. ಓಕೆ.